ಮಗ್ನೆ, ವಿಹಾನ್, ವಿಹಾನ್, ಮಗ್ನೆ. ಮೇಡಮ್ ಅಂತೂ ಇಂತೂ ಬಂದ್ಬಿಟ್ರಲ್ಲ, ಅಷ್ಟೇ ಸಾಕು. ಮೇಡಮ್, ನೀವು ಇನ್ನೂ ಒಂದು 10 ಲಕ್ಷ ಕೊಡ್ತೀನಿ ಅಂದ್ರೂ ನಿಮ್ಮ ಮಗನ ಮಾತು ನಾನು ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳಲ್ಲ. ನೀವು ಬೇಕಾದ್ರೆ ಬೇರೆ ಕೆಲಸದವ್ರನ್ನ ಯಾರನ್ನಾದ್ರೂ ಇಟ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಆದ್ರೆ ಈಗ ಹೇಳ್ತಾ ಇದೀನಲ್ಲ, ನಿಮ್ಮ ಮಗನ ಮಾತ್ರ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ. ಆಲ್ರೆಡಿ ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟವನೆ. ಇನ್ನು ಸರ್ವನಾಶ ಮಾಡಕ್ಕೆ ಅಂತ ನನ್ನ ಜೀವನದಾಗ ಏನು ಉಳಿದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಟ್ಟು ನೀವು ಯಾರನ್ನ ಬೇರೆಯನ್ನ ನೋಡ್ಕೊಳ್ಳೋದು ಏನಾರ ಒಂದು ವ್ಯವಸ್ಥೆನ ನೀವೇ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಏನು ಬಲವಂತ ಮಾಡಿದಂಗೆ ದಯವಿಟ್ಟು ಹೋಗಪ್ಪ ಅಂತ ಕಳಿಸ್ಕೊಟ್ಬಿಡ್ರಿ ಮೇಡಮ್, ಅಷ್ಟೇ ಸಾಕು. ಹೇ, ನೀನು ಈ ಥರ ಹೇಳಿದ್ರೆ ಹೆಂಗೆ? ಅಯ್ಯೋ, ಮತ್ತೆ ನಾನು ಯಾರನ್ನೂ ನಂಬಿ ನಾನು ಯಾರನ್ನೂ ಕೆಲಸಕ್ಕೆ ಇಟ್ಕೊಳಕ್ಕಾಗಲ್ವಲ್ಲ. ನಾನು ಏನು ಮಾಡಲಿ? ಪ್ಲೀಸ್ ಅರ್ಥ ಮಾಡ್ಕೋತೀಯಾ? ಪ್ಲೀಸ್ ಇನ್ನೊಂದು ತಿಂಗಳು ನನಗೆ ಟೈಮ್ ಕೊಡು. ಇನ್ನೊಂದು ತಿಂಗಳೊಳಗಡೆ ನಾನೇನೇ ಬಂದು ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ. ನಾನು ಏನೋ ಮಾಡೋಣ ಅಂತ ಹೋದರೆ ಅಲ್ಲಿ ಏನೇನೋ ಎಡವಟ್ಟು ಹೋಗ್ಬಿಡ್ತು ನಮ್ಮ ಮನೆಗೆ. ನನಗೇನು ಮಾಡೋ ಪರಿಸ್ಥಿತಿನಾಗೂ ನಾನು ಸದ್ಯಕ್ಕಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ದೇವರೇ ಮೇಡಮ್, ದಯವಿಟ್ಟು ಬಲವಂತ ಮಾಡಬೇಡಿ ಮೇಡಮ್. ನನ್ನ ಲವ್ವರ್ ಬಂದಿದ್ರೆ ನನ್ನ ಲವ್ವರ್ನ ಒಂದೇ ಸಲ ಓಡ್ ಕಳಿಸ್ಬಿಟ್ಟ ಮೇಡಮ್. ಡ್ಯಾಡಿ 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 ಅಂತ ಕರೆದು. ಏನೋ ಒಂದಿನ ಯಾರೋ ಪಕ್ಕದ ಮನೆಗೆ ಬಂದು ಕೇಳಿದ್ರು, ಯಾರಾದರೂ ಕೇಳಿದ್ರೆ ಡ್ಯಾಡಿ ಅಂತ ಕರಿಯಪ್ಪ. ಯಾರನ್ನ ಬಂದಾಗ ಸುಮ್ಮನೆ ನೋಡಪ್ಪ ಮಕ್ಕಳು ಕಳ್ಳ ಕದ್ಕೊಂಬಂದ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಏನಾದರೂ ಅನ್ಕೊಬಿಡ್ತಾರೆ, ಹಾಗೆ ಹಿಂಗೆ ಅಂತ ಹೇಳಿದ್ದೀನಿ ಮೇಡಮ್. ಸರಿ ಅಂತ ಒಪ್ಕೊಂಡ್ಬಿಟ್ಟು ನನ್ನ ಲವ್ವರ್ ಬಂದ್ರು ಹಾಗೆ ಹಿಂಗೆ ಡ್ಯಾಡಿ ಅಂತ ಕರೆದ್ಬಿಟ್ಟು ನನ್ನ ಲವ್ನೇ ಬ್ರೇಕಪ್ ಮಾಡಿಸ್ಬಿಟ್ಟ ಮೇಡಮ್ ನಿಮ್ಮ ಮಗ. ನೋಡಿ, ನನಗಂತೂ ಗೊತ್ತಿಲ್ಲ. ದಯವಿಟ್ಟು ನೀವೇನಾದರೂ ಮಾಡ್ಕೊಳ್ಳಿ. ನಾನಂತೂ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಮೇಡಮ್, ಇಷ್ಟು ದಿನ ಒಳ್ಳೆ ಕೆಲಸ ಕೊಟ್ಬಿಟ್ಟು ನನಗೆ. ಹೆಂಗೋ ಸಂಬಳನೂ ಕೊಟ್ಟಿದ್ದೀರಾ, ಮೋಸ ಅಂತೂ ಮಾಡಿಲ್ಲ. ಉಳಿದಿರೋದನ್ನ ನನಗೆ ಸೆಟ್ಲ್ಮೆಂಟ್ ಮಾಡಿಕೊಟ್ಬಿಡಿ ಮೇಡಮ್, ನಾನು ಹೊರಟೋಗ್ತೀನಿ. ಅಯ್ಯೋ, ಈಗ ನೀನು ಸಡನ್ನಾಗಿ ಹೋಗ್ತೀನಿ ಅಂದರೆ ಈಗ ಮತ್ತೆ ಸಂಜೆ ಅಷ್ಟೊತ್ತು ನನ್ನ ಮನೆಗೆ ಹೋಗಬೇಕು. ಅಷ್ಟೊಳಗಡೆ ನಾನು ಯಾರನ್ನ ಕೆಲಸದವ್ರನ್ನ ಹುಡುಕ್ಲಿ, ನೀನೇ ಯೋಚನೆ ಮಾಡು. ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಬಿಟ್ಬಿಡಿ ಮೇಡಮ್. ನಿಮ್ಮ ಮಗನ ಕಾಟನ ನನ್ನ ಕೈಲಂತೂ ದೇವರನ್ನೇ ತಡ್ಕೊಳಕ್ಕೆ ಆಗಲ್ಲ ಮೇಡಮ್. ಹಾಯ್ ಮಮ್ಮಿ. ಹಾಯ್ ವಿಹಾನ್. ಮಮ್ಮಿ, ನನಗೋಸ್ಕರ ಏನೇನ್ ತಂದಿದ್ದೀರಾ ನೀವು ತಿನ್ನಕ್ಕೆ? ಚಾಕ್ಲೇಟ್, ಬಿಸ್ಕೆಟ್ ಎಲ್ಲಾನು ತಂದಿದ್ದೀರಾ? ಬ್ಯಾಗಲ್ಲಿ ಎಲ್ಲಾನು ತಂದಿದ್ದೀನಿ, ನಿನಗೆ ಕೊಡ್ತೀನಿ. ಅಲ್ಲ ಕಣೋ, ಯಾರಾದ್ರೂ ಅಂಕಲ್ಗೆ ಅಷ್ಟೊಂದು ಕಾಟ ಕೊಡ್ತಾರಾ? ಯಾಕಪ್ಪ ನೀನು ಅಷ್ಟೊಂದು ಕಾಟ ಕೊಟ್ಟಿದ್ದು? ಈಗ ನೋಡು ಅಂಕಲ್ಲು ಈಗ ಮತ್ತೆ ಹೋಗ್ತಿದ್ದಾರೆ ನಿನ್ನ ಬಿಟ್ಬಿಟ್ಟು. ಇವಾಗ ಏನು ಮಾಡ್ತೀಯಾ? ಅಂಕಲ್ಗೆ ಸಾರಿ ಕೇಳ್ಬಿಟ್ಟು ಇಲ್ಲೇ ಇರಿ ಅಂಕಲ್ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಹೇಳು. ಇಲ್ಲ ಮಮ್ಮಿ, ನನಗೆ ಬೇಡ ಅಂಕಲ್, ನಾನು ನಿನ್ ಜೊತೆನೇ ಬರ್ತೀನಿ ಮಮ್ಮಿ. ಪ್ಲೀಸ್ ಮಮ್ಮಿ, ನನ್ನನ್ನು ಕಳಿಸ್ಬೇಡ ಇವ್ರ ಜೊತೆ, ನಾನು ನಿನ್ ಜೊತೆನೇ ಬರ್ತೀನಿ ಮಮ್ಮಿ. ಪ್ಲೀಸ್ ಮಮ್ಮಿ. ಮೇಡಮ್, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇನ್ನೂ ಚಿಕ್ಕ ಮಗ ಅಲ್ವಾ, ಇನ್ನು 2.5 ವರ್ಷ 3 ವರ್ಷನ ಅಷ್ಟೇ. ಆದರೆ ಹಿಂಗೆಲ್ಲ ತಾಯಿನ ಬಿಟ್ಬಿಟ್ಟು ಇರಬೇಕು ಅಂದರೆ ಯಾವ ಮಕ್ಕಳು ಇರಲ್ಲ ಮೇಡಮ್. ಅದು ನಾವೆಲ್ಲ ಮೇಂಟೈನ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಮೇಡಮ್. ನೀವು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಮಗುನ ನಿಮ್ಮ ಜೊತೆ ಕರ್ಕೊಂಡೋಗಿ ನಿಮ್ಮ ಜೊತೆ ಇರಿಸ್ಕೊಳ್ಳೋದೇ ಎಷ್ಟೋ ವಾಸಿ ಅಂತ ನಂಗೆ ಅನಿಸುತ್ತೆ ಮೇಡಮ್. ತಪ್ಪು ತಿಳ್ಕೊಬೇಡಿ, ಈ ಥರ ಹೇಳ್ತಾ ಇದ್ದೀನಿ. ನೋಡಪ್ಪ, ಇವ್ ನನಗೆ ಸಜೆಷನ್ ಕೊಡ್ತಾವನೆ ಅಂತ ಹೇಳಿ. ಸರಿ ಆಯಿತು, ನಾನು ನಿನಗೆ ಬಲವಂತ ಮಾಡೋಕ್ಕೆ ಬರಲ್ಲ. ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಒಪ್ಕೊತೀನಿ, ನನ್ನ ಮಗುನ ಮೇಂಟೈನ್ ಮಾಡೋದೇನು ಸುಲಭ ಅಂತಲ್ಲ. ಸರಿ ಬಿಡಿ, ಆಯಿತು. ನಿಮ್ಮ ಅಮೌಂಟ್ ಎಲ್ಲ ನಾನು ಸೆಟ್ಲು ಮಾಡ್ತೀನಿ. ಪಾಪ ನಮ್ಮಿಂದ ನಿಮಗೆ ತುಂಬ ರಿಸ್ಕ್ ಆಗಿದೆ ಅನಿಸುತ್ತೆ. ನೀವೇ ನೋಡಿ, ನಾನು ನೋಡ್ಕೋತೀನಿ ಎಲ್ಲ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ನಿಮ್ಮ ಲವರ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ನನ್ನ ಮಗ ಅಂತ ಹೇಳಿ. ಓಕೆ ಮೇಡಮ್, ಆಯಿತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಬ್ಯಾಗ್ ಕೊಡು ಮಮ್ಮಿ, ನಾನು ತಿನ್ನೋದೆಲ್ಲ ಏನೇನೈತೆ ನೋಡ್ಬಿಟ್ಟು ತಿನ್ಬೇಕು. ಬ್ಯಾಗ್ ಕೊಡು ಮಮ್ಮಿ. ಲೋ ಚೋಟಾ, ಆ ಬ್ಯಾಗಲ್ಲಿ ಏನೇನೋ ಐತೆ ಕೇಳೋದೇ ಇಲ್ಲ. ಇವನಂತೂ ಎತ್ಕೊಂಡು ಹೋಗ್ತಿರೋದೇನೆ. ನೋಡು, ಬೀಳಿಸ್ಬಿಡ್ತೀಯ, ಸುಮ್ಮನಿರೋ. ಇಲ್ಲ, ನಾನು ಚಾಕ್ಲೇಟ್, ಬಿಸ್ಕೆಟ್ ಎಲ್ಲ ತಿನ್ಬೇಕು. ಈಗೇನು ಮಾಡಲಿ? ಈಗೇನು ಮಾಡೋದಪ್ಪ? ಇವನ್ನ ಇವಾಗ ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ದಿರಂಗೆ ಬೇರೆ ಏನು ಮಾಡೋಕ್ಕಾಗ್ತಾನೆ ಇಲ್ವಲ್ಲ. ಫ್ರೆಂಡ್ಸ್ ಮನೆಗೆ ಬಿಟ್ಟರು ಚೆನ್ನಾಗಿರಲ್ಲ. ಏನು ಮಾಡೋದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಏನು ಮಾಡಲಿ? ಯಾರಿಗಾದ್ರೂ ಫ್ರೆಂಡ್ಸು ಕಾಲ್ ಮಾಡಿ ಇರಿಸ್ಕೊಳ್ರಿ ಅಂತ ಹೇಳಿದ್ರೆ ಯಾರು ಇರಿಸ್ಕೊತಾರೆ ಇವಾಗ? ಇವನು ಮಾಡೋ ತರಲಿಗೆ ಯಾರು ನನ್ನ ಮಗುನ 3 ದಿನನೂ ನೋಡ್ಕೊಳ್ಳಲ್ಲ. ನಾನಿವಾಗ ಊರಿಗೆ ಕರ್ಕೊಂಡು ಹೋಗ್ಬೇಕು. ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹೆಂಗೆ ಕರ್ಕೊಂಡು ಹೋಗ್ಲಿ? ನಮ್ಮ ಅಮ್ಮಂಗೆಲ್ಲ ಹೆಂಗೆ ಹೇಳಿ ಇವು ನನ್ನ ಮಗನೇ ಅಂತ? ನನಗೆ ಎಷ್ಟೊಂದೆಲ್ಲ ಮೋಸ ಆಯಿತು ಅಂತ ಎಲ್ಲ ಹೆಂಗೆ ಹೇಳಿ? ಕೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ. ಊರಾಗೆಲ್ಲ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟವ್ರೆ. ಹೀಗಿದ್ದಕ್ಕಿದ್ದಂಗೆ ನಾನು ಲವ್ವರು ಅಂತ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಲವ್ವರ್ ಮೋಸ ಹೋಗ್ಬಿಟ್ಟೆ ಅಂತ ಹೇಳಿದ್ರು ಚೆನ್ನಾಗಿರಲ್ಲ. ಬಿಡ ನೋಡೋಣ. ಇವನನ್ನು ಹಳ್ಳಿ ಕರ್ಕೊಂಡೋಗೋ ವ್ಯವಸ್ಥೆನೇ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಏನಾದರೂ ಇವನ್ನ ಇರಿಸೋಂಥ ವ್ಯವಸ್ಥೆನೇ ಮಾಡಬೇಕು. ಹಲೋ ಶ್ರುತಿ, ನಾನು ಅದು ಶ್ರುತಿ, ಪಾಪು ಇತ್ತು. ಪಾಪುನ ನೀನು 1 ಮಂತ್ ನೋಡ್ಕೊಳಕ್ಕಾಗುತ್ತೇನೆ? ಹಾಂ, ಬೆಂಗಳೂರಿಗೆ ಬಂದಿದ್ದೀನಿ ಕಣೆ. ಹೌದು, ತುಂಬ ಬೇಕಾಗಿರೋದೇನೆ. ಹೌದಾ, ಹೊರಗಡೆ ಹೋಗ್ತಾ ಇದ್ದೀರಾ? ಅಲ್ಲ, ಕೇಳಿದೆ ಅಷ್ಟೇ. ಇಲ್ಲ, ಬೇಕಾಗಿರೋದೇನೆ. ಹಾಂ, ಹೌದಾ, ಸರಿ ಆಯಿತು. ಹಲೋ ಭವ್ಯ, ನಾನು ಕಣೆ ಪುಟ್ಟಿ ಮಾತಾಡ್ತಿದ್ದೀನಿ. ಹಾಂ, ಅಲ್ಲ ಬೆಂಗಳೂರಲ್ಲೇ ಇದ್ದೀರಾ ತಾನೇ ನೀವು? ಹೌದಾ, ಮೈಸೂರಾ? ಅಲ್ಲ, ಮಗುನ 1 ಮಂತ್ ಇಟ್ಕೊಳಕ್ಕಾಗುತ್ತಾ ಅಂತ ಕೇಳಿದೆ. ಇಲ್ಲಿ ಏನೋ ಬೇಬಿ ಸಿಟ್ಟಿಂಗೆಲ್ಲ ಏನೋ ಅಷ್ಟೊಂದು ಇಷ್ಟ ಆಗಲ್ಲ. ಹೌದಾ, ಸಾರಿ. ಹೌದಾ, ಪರವಾಗಿಲ್ಲ ಬಿಡು. ಹಾಂ, ಸರಿ ಕಣೆ, ಆಯಿತು. ಹಾಂ, ಸರಿ. ಛೇ, ಯಾರೂ ನಮ್ಗೆ ಹೆಲ್ಪ್ ಮಾಡಲ್ವಲ್ಲ ಇವಾಗ.
ಹಳ್ಳಿಗೆ ಕರ್ಕೊಂಡೋಗಿ ಏನೋ ಒಂದು ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ನನಗಷ್ಟೇನೆ. ಮಮ್ಮಿ ಥ್ಯಾಂಕ್ಸ್ ಮಮ್ಮಿ, ಕೇಕ್ ಎಲ್ಲ ತಂದಿದ್ಯಾ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ತಿನ್ಕೋ ಚೆನ್ನಾಗಿ ತಿನ್ಕೋ. ಮಮ್ಮಿ ನನ್ನ ಬಿಟ್ಟು ಹೋಗ್ಬೇಡ ಮಮ್ಮಿ, ನನ್ನ ಜೊತೆ ಕರ್ಕೊಂಡು ಹೋಗಿ ಮಮ್ಮಿ. ಸರಿ ಆಯ್ತು ವಿಹಾನ್, ಕರ್ಕೊಂಡು ಹೋಗ್ತೀನಿ. ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಪುಟ್ಟ, ನಾನು ಕರ್ಕೊಂಡು ಹೋಗ್ತೀನಿ, ಸರಿನಾ? ಓಕೆನಾ? ನೀನೀಗ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿರು. ನಾನು ಸಂಜೆ ಒಳಗಡೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನೀನು ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ನೀನು ನನ್ನ ಮುದ್ದಿನ ಮಗ ಅಲ್ವಾ, ನಿನ್ನ ಬಿಟ್ಬಿಟ್ಟು ನನಗೂ ಇರೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ನಿನ್ನ ಬಿಟ್ಬಿಟ್ಟು ತಾನೇ ನಾನು ಹೆಂಗಿರಲಿ ಹೇಳು? ಅದಕ್ಕೆ ಡೋಂಟ್ ವರಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಜೊತೆಲೇನೆ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಐ ಲವ್ ಯು ಮಮ್ಮಿ. ಐ ಲವ್ ಯು ಟು ವಿಹಾನ್. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ಓಕೆನಾ? ಏನು ಅಂತ ಹೇಳಿದ್ರೆ ಅದು ನಾನು ಏನು ಹೇಳ್ತೀನೋ ಅದನ್ನು ಮಾತ್ರ ಕೇಳಬೇಕು. ನಿನ್ನ ಕರ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ಕರ್ಕೊಂಡೋದಾಗ ಎಲ್ಲಿರು ಅಂದ್ರೆ ಅಲ್ಲಿರಬೇಕು, ಏನು ಮಾಡು ಅಂದ್ರೆ ಅದು ಮಾಡಬೇಕು, ಸರಿನಾ? ನೀನು ಸುಮ್ಮನೆ ನನ್ನ ಮಮ್ಮಿ ಅದು ಇದು ಅಂತ ಕರಿಬಾರ್ದು. ಆ ಥರ ಇರೋದಾದ್ರೆ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಯ್ತು ಮಮ್ಮಿ. ನನಗೆ ಗೊತ್ತು ನನ್ನ ಮಗ ಗುಡ್ ಬಾಯ್, ತುಂಬ ಒಳ್ಳೆನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸರಿ ಕಣಪ್ಪ, ಆಯ್ತು. ಸರಿನಾ? ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ನನ್ನ ಮುದ್ದಿನ ಮಗ ಅಲ್ವಾ, ನಾನು ನೋಡ್ಕೊಳ್ತೆ, ಇನ್ನು ಯಾರು ನೋಡ್ಕೊಳ್ತಾರೆ? ನಿನ್ನ ಏನಾದರೂ ನಮ್ಮ ಮನೆಗೆ ನೋಡ್ಬಿಟ್ರೆ ನಿಜವಾಗೂ ನಿನಗೆ ಪ್ರೂಫೇ ಬೇಕಿಲ್ಲ ನನ್ನ ಮಗ ಅಂತ ಹೇಳೋದಕ್ಕೆ. ಸೇಮ್ ನನ್ನ ಥರನೇ ಜೆರಾಕ್ಸ್ ಕಾಪಿ. ನಾನು ಹುಡುಗಿ, ನೀನು ಹುಡುಗಾಗಿದ್ದೆ, ಅಷ್ಟೇ ವ್ಯತ್ಯಾಸ. ನಾನು ನಿನ್ನ ಥರನೇ ಚಿಕ್ಕ ಹುಡುಗಿನಾಗ ತರಲೆ ಮಾಡಿ 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 ಅಷ್ಟು ಮಾಡಿದ್ದೆ ನಾನು ತರಲೆನ. ಈಗ ನೀನು ಅಷ್ಟೇ ತರಲೆ ಮಾಡ್ತೀಯಾ, ಎಲ್ಲ ನನ್ನ ಗುಣನೇ ಬಂದ್ಬಿಟ್ಟೈತೆ ನಿನ್ಗೂ. ಸರಿ, ಹೋಗಿ ಆಟ ಆಡ್ಕೊ ಹೋಗು, ನಾನೇನೋ ಯೋಚನೆ ಮಾಡ್ತೀನಿ. ಆಯ್ತು ಮಮ್ಮಿ. ಪಾಪ ಇವನ್ ತಾನೇ ಒಬ್ಬನೇ ಇಲ್ಲಿ ಹೆಂಗಿರ್ತಾನೆ ಪಾಪ, ಗೊತ್ತಿಲ್ದಿರೋ ಜಾಗ ಅದು ಇದು. ಪಾಪ ಇವನ್ ಕೈಲಿ ತಾನೇ ಎಲ್ಲಿರೋಕ್ಕಾಗುತ್ತೆ? ನಾನೇ ತಪ್ಪು ಮಾಡಿಬಿಟ್ಟೆ. ನಮ್ಮಿದಕ್ಕೆ ಮಗುನ ಯಾಕೆ ದೂರ ಬೇಕು, ಇದು ಮಾಡಬೇಕು? ಮನೆಗೆ ಹೋಗಿ ಒಂದು ಸಲ ಸ್ವಲ್ಪ ದಿನ ಆದಮೇಲೆ ಹೆಂಗಾದರೂ ಮಾಡಿ ನನ್ನ ವಿಚಾರ ಎಲ್ಲ ಹೇಳಿ ಇವನೇ ನನ್ನ ಮಗ ಅಂತ ಹೇಳ್ಬಿಡ್ಬೇಕು. ಸದ್ಯ ಮನೆಗೇನೆ 100 ಪ್ರಾಬ್ಲಮ್ ಅವೆ. ಮನೆಗಿರೋ 100 ಪ್ರಾಬ್ಲಮ್ನ ಹೆಂಗನ ಮಾಡಿ ಸಾಲ್ವ್ ಮಾಡಬೇಕು ಫಸ್ಟು. ಮೇಡಮ್, ಇನ್ನು ನಾನು ಹೊರಡ್ತೀನಿ ಮೇಡಮ್. ನೀವೇನು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ. ನಿಮ್ಮ ಹುಡುಗಿ ನಂಬರ್ ಕೊಡಿ, ನಾನು ಮಾತಾಡ್ತೀನಿ, ಸರಿನಾ? ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಮಾತಾಡೆಲ್ಲ ಹೇಳ್ತೀನಿ. ಹೇಳಿದ್ದೀನಿ ಮೇಡಮ್, ಈಗೆಲ್ಲ ಫೋನ್ ಮಾಡಿಬಿಟ್ಟೆಲ್ಲ ಹೇಳಿದ್ದೀನಿ. ಸರಿ ಅಂತ ಹೇಳಿದ್ರು. ಎಲ್ಲ ವಿಡಿಯೋ ಕಾಲ್ ಮಾಡೆಲ್ಲ ತೋರಿಸಿ ಎಲ್ಲ ಮಾಡಿ ಎಲ್ಲ ಹೇಳಿದ್ದೀನಿ. ಈಗ ಅವಳನ್ನೇ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಏನೂ ತೊಂದರೆ ಇಲ್ಲ ಮೇಡಮ್. ಸ್ವಲ್ಪ ಜಗಳ ಹಂಗೆ ಕಿತ್ತಾಡ್ಕೊಂತಾಳೆ, ಆಮೇಲೆ ಸರಿ ಹೋಗ್ತಾಳೆ. ಅವಳದೇನು ತೊಂದರೆ ಇಲ್ಲ ಬಿಡಿ. ಹೌದಾ? ನನ್ನ ಮಗನಿಂದ ಯಾರಿಗೂ ತೊಂದರೆ ಆಗಲಿಲ್ಲ ಅಂದರೆ ಅಷ್ಟೇ ಸಾಕು. ನೋಡಿ, ನಿಮ್ಮ ಸೆಟಲ್ಮೆಂಟೆಲ್ಲ ನಾನು ಫೋನ್ ಪೇ ಮಾಡಿಬಿಟ್ಟು ಅಮೌಂಟ್ನ ಪೇ ಮಾಡಿಬಿಡ್ತೀನಿ, ಸರಿನಾ? ನಿಮ್ಮ ಫೋನ್ ನಂಬರ್ಗೆಲ್ಲ ಸೆಟಲ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್, ಇಷ್ಟು ದಿನ ನನ್ನ ಮಗುನ ನೋಡ್ಕೊಂಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಇವಾಗ ಬೇರೆ ದಾರಿ ಇಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ನಾನು ಮಾಡ್ತೀನಿ ವ್ಯವಸ್ಥೆನ. ಸರಿನಾ? ತುಂಬ ಥ್ಯಾಂಕ್ಸ್ ಮೇಡಮ್. ಹಂಗೇ ಈ ಮನೆದು ಬಾಡಿಗೆ ಒಂದು ಕ್ಲಿಯರ್ ಮಾಡಿಬಿಡಿ. ಓನರ್ ಹತ್ರನೂ ಬೇಕಾದ್ರೆ ನೀವೇ ಮಾತಾಡಿ, ನಮ್ದು ಇನ್ನೇನು ತಾಪತ್ರ ಇಲ್ಲ. ಈ ಓನರ್ ಸ್ವಲ್ಪ ಕಿರಿಕ್ ಅಷ್ಟೇ. ನೀವು ಹೋಗೋದೇ ಮೇಲು ಅನಿಸುತ್ತೆ ಮೇಡಮ್ ಈ ಮನೆಯಿಂದ. ಇಲ್ಲ ಹೊರಟ್ಬಿಡ್ತೀನಿ ನಾನು ಜಾಸ್ತಿ ಇವತ್ತೇನು ಇದು ಮಾಡೋಕ್ಕೆ ಹೋಗಲ್ಲ, ಹೊರಟ್ಬಿಡ್ತೀನಿ. ಓಕೆ ಮೇಡಮ್, ಅದಕ್ಕೆ ಹೇಳ್ದೆ ಅಷ್ಟೇ. ಆ ಓನರ್ ಯಾವಾಗ ಬಂದ್ಬಿಟ್ಟು ನಿಮ್ಮ ಹೆಂಡ್ತಿ ಇಲ್ವಾ, ಯಾರ ಮಗು ಅದು ಇದು ಅಂತ ತುಂಬ ತಲೆ ತಿಂತಿದ್ರು ಮೇಡಮ್. ನಾನೇನು ಹೇಳಕ್ಕೆ ಹೋಗಲಿಲ್ಲ, ನೀವೇ ಹೇಳಿದ್ರಲ್ಲ ಏನು ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನು ಹೇಳಿರಲಿಲ್ಲ ಮೇಡಮ್. ಓಕೆ ಮೇಡಮ್, ತುಂಬ ಥ್ಯಾಂಕ್ಸ್ ಮೇಡಮ್, ನಾನು ಹೊರಡ್ತೀನಿ ಮೇಡಮ್. ಸರಿ ಆಯಿತು, ಹೊರಡಿ. ಏನು ಮಾಡೋದು? ಹಳ್ಳಿಗೆ ಕರ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಇವಂದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಆಂಧವೇನಾಗಿ ಏನಾದರೂ ಯೋಚನೆ ಮಾಡೋದು, ಏನು ಮಾಡೋದು, ಯಾವ ಥರ ಹೇಳೋದು, ಇವನ್ನ ಎಲ್ಲಿ ಬಿಡೋದು, ಅದೆಲ್ಲ ಮುಂದೆ ಹೋಗ್ತಾ ನೋಡ್ತೀನಿ. ವಿಹಾನ್ ಪುಟ್ಟ, ಎಲ್ಲನೂ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಇವಾಗ. ನಿನ್ನ ಐಟಮ್ಸ್ ಎಲ್ಲ ಏನ ಇಟ್ಟಿದ್ರೆ ಆಟ ಸಾಮಾನು ಎಲ್ಲ ಎತ್ತಿಟ್ಕ. ಈಗೆಲ್ಲ ಪ್ಯಾಕ್ ಮಾಡ್ಕೊಂಡು ಒಂದೇ ಸಲ ಹೊರಡೋಣ. ಓಕೆ ಮಮ್ಮಿ, ಫ್ಲೈಟ್ ಆಗಲ್ವಾ ಹೋಗೋದು? ಅಯ್ಯೋ ಮಗನೇ, ಫ್ಲೈಟಾಗಿ ಸಿಂಗಾಪುರ್ಗೆ ಹೋಗ್ತಿಲ್ಲ ನಾವು ಹೋಗ್ತಾ ಇರೋದು ಊರಿಗೆ, ಹಳ್ಳಿಗೆ. ಹಸು ಪಾಪು ಎಲ್ಲ ಇರ್ತಾವಲ್ಲ ಅಲ್ಲಿಗೆ. ಹಸು ಪಾಪುನಾ? ಆಯ್ತು ಮಮ್ಮಿ. ಸರಿ ನಡಿ, ಪಟ ಅಂತ ರೆಡಿಯಾಗಿ ನಡಿ.